ಉತ್ತರ ಇಲ್ಲ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಅವರು ಒಂದೊಂದು ಮಾತುಗಳನ್ನು ಕೇಳಿದಾಗ, ವಿಷ್ಣುಮೂರ್ತಿ ಭಟ್ ಅವ್ರ ಮಾತುಗಳನ್ನು ಕೇಳಿದಾಗ ನಿಜವಾಗಿಯೂ ಇದೊಂದು ನರಕ ದರ್ಶನಪ್ಪ ಅಂತೇಳಿ ಅನೇಕ ವಿಷಯ ಚರ್ಚೆ ಮಾಡಿದ್ವಿ. ನಾವು ಪ್ರತಿದಿನವೂ ಚರ್ಚೆ ಮಾಡ್ತಾಯಿದ್ವಿ. ಯಾಕಂದರೆ ಇದಕ್ಕೊಂದ್ರೆ ಒಂದು ತಾರ್ಕಿಕ ಅಂತ್ಯ, ಸತ್ಯ ಯಾವುದು ಹೊರಗೆ ಬರಬೇಕಾಗಿದೆ. ನಿಜವಾಗಿಯೂ ಈ ದೂರುದಾರರ ಇವರು ದೂರು ಮಾಡ್ತಾ ಇದ್ದಾರಾ, ಈ ಸಾಕ್ಷಿದಾರರ, ಅಥವಾ ಇವರೆಲ್ಲ ಆರೋಪ ಮಾಡುವ ಹೆಗ್ಗಡೆಯವರ ಹಿಂದಿನ ಮಲಿತನದವರು ಸಹ ಇದೇ ರೀತಿ ಇದ್ದರು ಅನ್ನೋಂಥ ಆರೋಪವನ್ನು ವಿಷ್ಣುಮೂರ್ತಿ ಭಟ್ರು ಅವ್ರು ಮಾಡ್ತಾ ಇದ್ದಾರೆ. ಮೊದಲು ಬ್ರಾಹ್ಮಣಿಸಮ್ ಮತ್ತು ಜೈನಿಸಮ್ ಮಧ್ಯದಲ್ಲಿ ಇಂಥ ನಾಯಕರಿಂದ ತಿಕ್ಕಾಟಗಳಾಗಿದ್ದಾವೆ ಅನ್ನೋ ಮಾತಾಡ್ತಾ ಇದ್ದಾರೆ. ನಿಜವಾಗಿಯೂ ಅವರು ಜೈನರು ಅಲ್ಲ, ಯಾಕಂದರೆ ಅಹಿಂಸಾ ಪರಮೋ ಧರ್ಮ, ಆದರೆ ಹಿಂಸೆಯೇ ಪರಧರ್ಮ ಆಗ್ಯದ ಅಂತೇಳಿ ಮಾತನ್ನು ಅವರು ವಿಷ್ಣು ಮೂರ್ತಿ ಭಟ್ರು ಹೇಳ್ತಾರೆ. ಅದಕ್ಕೆ ಇನ್ನುಳಿದವರು ತಿಮ್ರೋಡಿ ಅವರು ಸ್ವತಃ ಹಿಂದೂ ಅಲ್ವಾ, ಸ್ವತಃ ಅವರು ಏನಪ್ಪ ಅಂದ್ರೆ ನಿಮಗೆ ಗೊತ್ತಿದ್ದು, ಎಲ್ಲರಿಗೆ ಹಲವು ಚರ್ಚೆ ಆಗಿದ್ದು, ಈ ಒಂದು ಏನಪ್ಪ ಅಂತಂದ್ರೆ ಹಿಂದೂ ಮಹಾಸಭಾದಾಗಿರ್ಬೋದು, ಹಿಂದೂ ಸಂಘ ಪರಿವಾರದಾಗಿರ್ಬೋದು, ಅದೇ ಕಾಲಕ್ಕೆ ವಿಶ್ವ ಹಿಂದೂ ಪರಿಷತ್ತಾಗಿರ್ಬೋದು, ಇವೆಲ್ಲ ಸಂಘಟನೆಗಳ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಂಡಂಥವ್ರು, ಹೋರಾಟ ಮಾಡಿದಂಥವ್ರು. ಎಲ್ಲ ನೆಲೆಯಲ್ಲಿ ತನಿಖೆ ಆಗಬೇಕಾಗಿದೆ. ಇದು ಆಗ್ತದೆ, ಮಹಿಳೆಯರಿಗೆ ಇಳಿದಿದ್ದಾರೆ, ಸತ್ಯ ಹೊರಬರೋ ಸಮಯ ಬಂದದ ಅನ್ನುವಂಥ ಭರವಸೆನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಿಲ್ಲ ಒಂದು ಸತ್ಯ ಹೊರಗೆ ಬರೋದ್ರಿ, ಇನ್ನೇನು ಲೇಟ್ ಆಗುವುದಿಲ್ಲ, ಆಗಲಿಕ್ಕಿಲ್ಲ ಅನ್ನೋಂಥ ಭಾವನೆನೂ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ತನಿಖೆ ಸರ್ಕಾರ ಸರಿಯಾಗಿ ಮಾಡಿಸಿದ ರಕ್ಷೆ ಸಿಗ್ತಾರೆ ಅವರು ಅಂತೇಳಿ, ನಿಶ್ಚಿತವಾಗಿ ಸಿಗ್ತಾರೆ.